ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಒಬ್ಬ ರಾಜಕುಮಾರ ಹುಟ್ಟಿದ ಕ್ಷಣದಿಂದಲೇ ಅಪಶಕುನದ ಸಂಕೇತ ಎಂದು ಘೋಷಿಸಲ್ಪಟ್ಟವನು. ಅವನ ಜನನದ ವೇಳೆ ಕಾಗೆಗಳು ವಿಚಿತ್ರವಾಗಿ ಕೂಗಿದ್ವು, ಕತ್ತೆಗಳು ಅರ್ಚಿದ್ವು, ಆಕಾಶದಲ್ಲಿ ಗಿಡುಗಗಳು ಸುತ್ತಾಡಿದ್ವು. ಇದನ್ನ ಕಂಡ ಅರಮನೆಯ ಜ್ಯೋತಿಷಿಗಳು, ಋಷಿಗಳು ಮತ್ತು ಹಿರಿಯರು ಒಂದೇ ಮಾತು ಹೇಳಿದರು: ಈ ಮಗು ಮುಂದೆ ಕುರುವಂಶದ ವಿನಾಶಕ್ಕೆ ಕಾರಣವಾಗುತ್ತೆ ಎಂದು. ಆದರೆ ತಾಯಿಯ ಮಮತೆ ಮತ್ತು ತಂದೆಯ ಅಂಧ ಪ್ರೀತಿ ಅವನನ್ನ ಉಳಿಸಿತ್ತು. ಆ ಮಗುವೇ ಮುಂದೆ ದುರ್ಯೋಧನನಾಗಿ ಬೆಳೆದ. ಕೆಲವರಿಗೆ ಅವನು ದುಷ್ಟ, ಅಹಂಕಾರಿ ಮತ್ತು ಅಧರ್ಮದ ಪ್ರತೀಕ. ಆದರೆ ಇನ್ನೂ ಹಲವರಿಗೆ ಅವನು ತನ್ನ ಹಕ್ಕಿಗಾಗಿ ಹೋರಾಡಿದ ದುರಂತ ನಾಯಕ. ಅವನು ನಿಜವಾಗಿಯೂ ಹುಟ್ಟಿನಿಂದಲೇ ದುಷ್ಟನಾಗಿದ್ನ, ಅಥವಾ ಪರಿಸ್ಥಿತಿಗಳು ಅವನನ್ನ ಆ ದಾರಿಗೆ ತಳ್ಳಿದ್ವ? ಅವನ ಬಾಲ್ಯ ಹೇಗಿತ್ತು? ಪಾಂಡವರ ಮೇಲಿನ ದ್ವೇಷ ಹೇಗೆ ಹುಟ್ಟಿತ್ತು? ಕೊನೆ ಕ್ಷಣದಲ್ಲೂ ಅವನು ಪಶ್ಚಾತ್ತಾಪ ಪಟ್ನ. ಈ ಸಂಚಿಕೆಯಲ್ಲಿ ಮಹಾಭಾರತದ ಅತ್ಯಂತ ವಿವಾದಾತ್ಮಕ ವ್ಯಕ್ತಿತ್ವವಾದ ದುರ್ಯೋಧನನ ಬದುಕಿನ ನಿಗೂಢ ಕಥೆಯನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ದುರ್ಯೋಧನ ಹಸ್ತಿನಾಪುರದ ರಾಜ ಧೃತರಾಷ್ಟ್ರ ಮತ್ತು ಗಾಂಧಾರಿಯ ಹಿರಿಯ ಪುತ್ರ. ಕೌರವರಲ್ಲಿ ಮೊದಲನೆಯವನು. ಅವನ ಮೂಲ ಹೆಸರು ಸುಯೋಧನ ಎಂದು ಕೆಲವು ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಇದರ ಅರ್ಥ ಉತ್ತಮ ಯೋಧ. ಆದರೆ ಅವನ ಸ್ವಭಾವ ಮತ್ತು ಕಾರ್ಯಗಳಿಂದಾಗಿ ಮುಂದೆ ದುರ್ಯೋಧನ ಎಂಬ ಹೆಸರು ಪ್ರಸಿದ್ಧಿಯಾಯಿತು. ಮಹಾಭಾರತದ ವರ್ಣನೆಯ ಪ್ರಕಾರ ದುರ್ಯೋಧನನು ಅತ್ಯಂತ ಬಲಿಷ್ಠ, ಆಕರ್ಷಕ ಮತ್ತು ಪ್ರಭಾವಶಾಲಿ ವ್ಯಕ್ತಿಯಾಗಿದ್ದ. ಎತ್ತರದ ದೇಹ, ವಿಶಾಲವಾದ ಎದೆ, ಬಲಿಷ್ಠ ಭುಜಗಳು, ಯುದ್ಧ ಕಲೆಯಲ್ಲಿ ಪರಿಣಿತಿ, ಗದಾಯುದ್ಧದಲ್ಲಿ ಅಪ್ರತಿಮ ನೈಪುಣ್ಯ. ಅವನ ದೇಹ ಯೋಧನಿಗೆ ಬೇಕಾದ ಎಲ್ಲಾ ಗುಣಗಳನ್ನ ಹೊಂದಿತ್ತು. ಬಲರಾಮನಿಂದ ಗದಾಯುದ್ಧವನ್ನ ಕಲಿತಿದ್ದ ದುರ್ಯೋಧನನನ್ನು ಆ ಕಾಲದ ಶ್ರೇಷ್ಠ ಗದಾಯೋಧರಲ್ಲಿ ಒಬ್ಬನೆಂದು ಪರಿಗಣಿಸಲಾಗುತ್ತಿತ್ತು. ದುರ್ಯೋಧನನ ಬಾಲ್ಯವು ಹೊರಗೆ ನೋಡಲು ವೈಭವಿತವಾಗಿದ್ದರೂ ಒಳಗಿನಿಂದ ಅಸೂಹೆ ಮತ್ತು ಅಸುರಕ್ಷತೆಯಿಂದ ತುಂಬಿತ್ತು. ಅವನ ತಂದೆ ಧೃತರಾಷ್ಟ್ರ ರಾಜನಾಗಬೇಕಿತ್ತು, ಆದರೆ ಕುರುಡನಾಗಿದ್ದ ಕಾರಣ ಪಾಂಡು ರಾಜನಾದ. ಈ ಘಟನೆ ಧೃತರಾಷ್ಟ್ರನ ಮನಸ್ಸಿನಲ್ಲಿ ನೋವನ್ನ ಬಿತ್ತಿತ್ತು. ಆ ನೋವು ಪರೋಕ್ಷವಾಗಿ ದುರ್ಯೋಧನನ ಮೇಲೂ ಪ್ರಭಾವ ಬೀರಿತು. ಚಿಕ್ಕಂದಿನಿಂದಲೇ ಅವನು ಒಂದು ಮಾತನ್ನ ಕೇಳುತ್ತಲೇ ಬೆಳೆದ. ಅದೇನೆಂದರೆ, ರಾಜ್ಯ ನಮ್ಮದು, ಆದರೆ ಪಾಂಡವರು ಅದನ್ನ ಕಸಿದುಕೊಳ್ತಾರೆ ಎಂದು. ಇದೇ ಭಯ ಅವನ ಮನಸ್ಸಿನಲ್ಲಿ ಬೇರು ಬಿಟ್ಟಿತ್ತು. ಬಾಲ್ಯದಲ್ಲಿ ಭೀಮನು ಅತೀವ ಬಲಶಾಲಿಯಾಗಿದ್ದ. ಆಟಗಳಲ್ಲಿ ಕೌರವರನ್ನ ಸೋಲಿಸ್ತಾ ಇದ್ದ. ಅನೇಕ ಬಾರಿ ದುರ್ಯೋಧನನನ್ನ ನೀರಿಗೆ ತಳ್ಳುವುದು, ಕುಸ್ತಿಯಲ್ಲಿ ಹಿಡಿದು ಕೆಳಗೆ ಬೀಳಿಸುವುದು ಮುಂತಾದ ಘಟನೆಗಳು ನಡೆದವು. ಇವು ಬಾಲ್ಯದ ತಮಾಷೆಗಳಾಗಿದ್ದರೂ ದುರ್ಯೋಧನನ ಮನಸ್ಸಿನಲ್ಲಿ ಅವಮಾನವಾಗಿ ಉಳಿದವು. ಆ ಕ್ಷಣದಿಂದಲೇ ಭೀಮನ ಮೇಲೆ ದ್ವೇಷ ಹೆಚ್ಚಾಗತೊಡಗಿತ್ತು. ದುರ್ಯೋಧನನ ಜೀವನದಲ್ಲಿ ಅತ್ಯಂತ ದೊಡ್ಡ ಪ್ರಭಾವ ಬೀರಿದವರಲ್ಲಿ ಒಬ್ಬರೆಂದರೆ ಅದು ಮಾವ ಶಕುನಿ. ಶಕುನಿಗೆ ಕುರುವಂಶವೆಂದರೆ ಎಲ್ಲಿಲ್ಲದ ಕೋಪವಿತ್ತು. ಹಾಗಾಗಿ ದುರ್ಯೋಧನನ ಮನಸ್ಸಿನಲ್ಲಿ ಪಾಂಡವರ ವಿರುದ್ಧ ವಿಷಬೀಜ ಬಿತ್ತಿದ. ಸುಯೋಧನ, ರಾಜ್ಯ ನಿನ್ನದು, ಪಾಂಡವರು ನಿನ್ನ ಶತ್ರುಗಳು. ಅವರನ್ನು ನಾಶ ಮಾಡದಿದ್ದರೆ ಅವರು ನಿನ್ನನ್ನ ನಾಶ ಮಾಡುತ್ತಾರೆ ಎಂಬ ವಿಚಾರಗಳನ್ನ ನಿರಂತರವಾಗಿ ಅವನ ಮನಸ್ಸಿನಲ್ಲಿ ತುಂಬುತ್ತಿದ್ದ. ದುರ್ಯೋಧನನು ಕೇವಲ ದುಷ್ಟ ಮಾತ್ರನಲ್ಲ, ಅವನ ವ್ಯಕ್ತಿತ್ವದಲ್ಲಿ ಅನೇಕ ಸಂಕೀರ್ಣ ಅಂಶಗಳಿದ್ವು. ತಾನು ತಪ್ಪು ಮಾಡುವುದೇ ಇಲ್ಲ ಎಂದು ನಂಬುತ್ತಿದ್ದ. ಪಾಂಡವರ ಯಶಸ್ಸು ಅವನಿಗೆ ಸಹಿಸಲಾಗುತ್ತಿರಲಿಲ್ಲ. ತನ್ನ ಹಕ್ಕು ಕಳೆದುಕೊಳ್ಳಬಹುದು ಎಂಬ ಭಯ ಅವನನ್ನ ಕಾಡುತ್ತಿತ್ತು. ಕರ್ಣನೊಂದಿಗೆ ಅವನ ಸ್ನೇಹ ಮಹಾಭಾರತದ ಅತ್ಯಂತ ಶ್ರೇಷ್ಠ ಸ್ನೇಹಗಳಲ್ಲಿ ಒಂದು. ಎಲ್ಲರೂ ಕರ್ಣನನ್ನ ತಿರಸ್ಕರಿಸಿದಾಗ ದುರ್ಯೋಧನ ಮಾತ್ರ ಅವನನ್ನ ಗೌರವಿಸಿದ. ದುರ್ಯೋಧನನ ಜೀವನದ ಅತ್ಯಂತ ದೊಡ್ಡ ಕಳಂಕವೆಂದರೆ ದ್ಯೂತ ಸಭೆ. ದ್ರೌಪದಿಯನ್ನ ಸಭೆಗೆ ಎಳೆದು ತರುವುದು, ಅವಮಾನ ಮಾಡುವುದು, ಆಕೆಯನ್ನ ಹಾಸ್ಯ ಮಾಡುವುದು, ಇವೆಲ್ಲವೂ ಅವನ ವ್ಯಕ್ತಿತ್ವದ ಕರಾಳ ಮುಖವನ್ನ ತೋರಿಸಿತ್ತು. ಈ ಘಟನೆ ಕುರುಕ್ಷೇತ್ರ ಯುದ್ಧದ ಪ್ರಮುಖ ಕಾರಣಗಳಲ್ಲಿ ಒಂದಾಯಿತು. ದುರ್ಯೋಧನ ಅಷ್ಟೊಂದು ದುಷ್ಟನಾಗಲು ಹಲವಾರು ಮಂದಿ ಕಾರಣರಿದ್ದಾರೆ. ಅವರಲ್ಲಿ ಪ್ರಮುಖನೇ ಧೃತರಾಷ್ಟ್ರ. ತಪ್ಪು ಮಾಡಿದಾಗ ಶಿಕ್ಷೆ ನೀಡಲಿಲ್ಲ. ನಂತರ ಶಕುನಿ ದ್ವೇಷ ಮತ್ತು ಕುತಂತ್ರದ ಬೀಜ ಬಿತ್ತಿದ್ದ. ನಂತರ ಸ್ವತಃ ದುರ್ಯೋಧನನೇ
ಯಾಕೆಂದ್ರೆ ಅಂತಿಮ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದು ಅವನೇ. ಹೀಗಾಗಿ ಅವನ ಪತನಕ್ಕೆ ಅವನೂ ಕಾರಣನಾದ. ಮಹಾಭಾರತದಲ್ಲಿ ದುರ್ಯೋಧನನ ಒಳ್ಳೆಯ ಗುಣಗಳು ಉಲ್ಲೇಖವಾಗಿವೆ. ಆತ ದಾನಶೂರ, ಯೋಧ, ಸ್ನೇಹಕ್ಕೆ ನಿಷ್ಠ, ಧೈರ್ಯಶಾಲಿ, ನಾಯಕತ್ವದ ಗುಣ ಹೊಂದಿದ್ದ. ಆದರೆ ಅವನ ಅಹಂಕಾರ ಈ ಗುಣಗಳನ್ನ ಮರೆಮಾಚಿತ್ತು. 18 ದಿನಗಳ ಯುದ್ಧದಲ್ಲಿ ದುರ್ಯೋಧನನು ಕೊನೆಯವರೆಗೂ ಹೋರಾಡಿದ. ಅವನ ಎಲ್ಲ ಸಹೋದರರು, ಸ್ನೇಹಿತರು ಮತ್ತು ಸೇನಾಧಿಪತಿಗಳು ಸಾವನ್ನಪ್ಪಿದ್ರು. ಆದರೂ ಅವನು ಯುದ್ಧ ಭೂಮಿಯನ್ನ ಬಿಟ್ಟು ಓಡಲಿಲ್ಲ. ಕೊನೆಯಲ್ಲಿ ಭೀಮನೊಂದಿಗೆ ಗದಾಯುದ್ಧ ನಡೆಯಿತು. ಸಾವಿನಲ್ಲಿ ಅವನ ನಿಜವಾದ ಸ್ವಭಾವ ಅನಾವರಣವಾಯಿತು. ಹೌದು, ಇದು ಮಹಾಭಾರತದ ಅತ್ಯಂತ ಆಸಕ್ತಿದಾಯಕ ಅಂಶ. ಭೀಮನ ಹೊಡೆತದಿಂದ ತೊಡೆ ಮುರಿದ ನಂತರವೂ ದುರ್ಯೋಧನನು ತನ್ನ ತಪ್ಪುಗಳನ್ನ ಒಪ್ಪಿಕೊಳ್ಳಲಿಲ್ಲ. ಅವನು ಹೇಳಿದ್ದು ಹೀಗೆ: ನಾನು ಕ್ಷತ್ರಿಯನಾಗಿ ಬದುಕಿದ್ದೇನೆ, ಕ್ಷತ್ರಿಯನಾಗಿ ಸಾಯುತ್ತೇನೆಂದು. ಹೀಗಾಗಿ ಕೊನೆಯ ಕ್ಷಣದವರೆಗೂ ಅವನಲ್ಲಿ ಪಶ್ಚಾತ್ತಾಪ ಕಾಣಿಸಲಿಲ್ಲ. ಅವನು ತನ್ನ ನಿರ್ಧಾರಗಳೇ ಸರಿ ಎಂದು ನಂಬುತ್ತಿದ್ದ. ಇದರಿಂದ ಅವನ ಅಹಂಕಾರ ಮತ್ತು ದೃಢತೆ ಎರಡೂ ಸ್ಪಷ್ಟವಾಗುತ್ತವೆ. ಭೀಮನ ಗದಾ ಆಘಾತದಿಂದ ದುರ್ಯೋಧನನ ತೊಡೆ ಮುರಿಯಿತು. ಅವನು ನೆಲಕ್ಕೆ ಬಿದ್ದ. ಅದೇ ರಾತ್ರಿ ಅಶ್ವತ್ಥಾಮನು ಪಾಂಡವರ ಶಿಬಿರದ ಮೇಲೆ ದಾಳಿ ನಡೆಸಿದ. ಈ ಸುದ್ದಿ ಕೇಳಿ ದುರ್ಯೋಧನ ಸಂತೋಷಪಟ್ಟನೆಂದು ಮಹಾಭಾರತದಲ್ಲಿ ಉಲ್ಲೇಖವಿದೆ. ಸ್ವಲ್ಪ ಸಮಯದಲ್ಲೇ ಆತನು ಪ್ರಾಣ ಬಿಟ್ಟ. ಹಾಗಾದ್ರೆ ದುರ್ಯೋಧನನ ಅಂತ್ಯಕ್ರಿಯೆ ನಡೆದಿದ್ದಾದ್ರೂ ಎಲ್ಲಿ ಅನ್ನೋದಕ್ಕೆ ಮಹಾಭಾರತದಲ್ಲಿ ನಿಖರವಾದ ಸ್ಥಳದ ಹೆಸರು ಸ್ಪಷ್ಟವಾಗಿಲ್ಲ. ಆದರೆ ಕುರುಕ್ಷೇತ್ರ ಯುದ್ಧ ಭೂಮಿಯ ಸಮೀಪದಲ್ಲೇ ಅವನ ಅಂತ್ಯ ಸಂಸ್ಕಾರ ನಡೆದಿತ್ತೆಂದು ಉಲ್ಲೇಖಗಳಿವೆ. ಯುದ್ಧದ ನಂತರ ಕೌರವ ಮತ್ತು ಪಾಂಡವ ವಂಶದ ಎಲ್ಲಾ ಮೃತರಿಗೂ ವಿಧಿವತ್ತಾಗಿ ಶ್ರಾದ್ದ ಮತ್ತು ಅಂತ್ಯಕ್ರಿಯೆಗಳನ್ನ ನೆರವೇರಿಸಲಾಯಿತು. ಯುದ್ಧದ ನಂತರ ಧೃತರಾಷ್ಟ್ರ, ಗಾಂಧಾರಿ ಮತ್ತು ಯುಧಿಷ್ಠರು ಸೇರಿ ಕೌರವರ ಮೃತದೇಹಗಳಿಗೆ ಅಂತ್ಯ ಸಂಸ್ಕಾರಗಳನ್ನ ಮಾಡಿಸಿದ್ರು. ದುರ್ಯೋಧನನ ಅಂತ್ಯಕ್ರಿಯೆಯಲ್ಲೂ ಧೃತರಾಷ್ಟ್ರನ ಕುಟುಂಬದವರು ಮತ್ತು ಉಳಿದ ಕುರು ವಂಶಸ್ಥರು ಭಾಗವಹಿಸಿದ್ರು. ಮಹಾಭಾರತದಲ್ಲಿ ವಿದುರ, ಸಂಜಯ, ಯುಧಿಷ್ಠಿರ ಹಾಗೂ ಇತರೆ ಕುರುವಂಶಸ್ಥರು ಮೃತ ಯೋಧರ ಅಂತ್ಯಕ್ರಿಯೆಗಳಿಗೆ ವ್ಯವಸ್ಥೆ ಮಾಡಿದರು ಎಂದು ಉಲ್ಲೇಖಿಸಲಾಗಿದೆ. ದುರ್ಯೋಧನನು ಮಹಾಭಾರತದ ಅತ್ಯಂತ ಸಂಕೀರ್ಣ ಪಾತ್ರ. ಅವನು ಸಂಪೂರ್ಣವಾಗಿ ದುಷ್ಟನೂ ಅಲ್ಲ, ಒಳ್ಳೆಯವನೂ ಅಲ್ಲ. ಆದರೆ ಅಸೂಯೆ, ಅಹಂಕಾರ, ಅಸುರಕ್ಷತೆ ಮತ್ತು ಅಧಿಕಾರದ ದಾಹಕ್ಕೆ ಬಲಿಯಾದ ವ್ಯಕ್ತಿ. ಪ್ರತಿಭೆ ಇದ್ದರೂ ಅಹಂಕಾರ ಅದನ್ನ ನಾಶ ಮಾಡಬಹುದು. ಸ್ನೇಹ ಇದ್ದರೂ ದ್ವೇಷ ಅದನ್ನ ಮರೆಮಾಚಬಹುದು. ಅಧಿಕಾರ ಇದ್ದರೂ ಧರ್ಮವಿಲ್ಲದಿದ್ದರೆ ಅಂತ್ಯ ಅನಿವಾರ್ಯ ಎಂಬ ಸತ್ಯವನ್ನ ಇಡೀ ಜಗತ್ತಿಗೆ ಸಾರಿದ ಧೈರ್ಯವಂತ. ದುರ್ಯೋಧನನ ಕತೆ ಕೇವಲ ಒಬ್ಬ ಖಳನಾಯಕನ ಕಥೆಯಲ್ಲ. ಅದು ತಪ್ಪು ನಿರ್ಧಾರಗಳು, ತಪ್ಪು ಸಲಹೆಗಳು ಮತ್ತು ನಿಯಂತ್ರಣವಿಲ್ಲದ ಅಹಂಕಾರ ಹೇಗೆ ಒಂದು ಮಹಾ ಸಾಮ್ರಾಜ್ಯವನ್ನೇ ನಾಶ ಮಾಡುತ್ತದೆ ಎಂಬುದರ ಜೀವಂತ ಉದಾಹರಣೆ. ಆ ಕಾರಣಕ್ಕೆ ಮಹಾಭಾರತ ಮುಗಿದ ಸಾವಿರಾರು ವರ್ಷಗಳ ನಂತರವೂ ದುರ್ಯೋಧನನ ಹೆಸರು ಇತಿಹಾಸದ ಅತ್ಯಂತ ಚರ್ಚಿತ ವ್ಯಕ್ತಿಗಳ ಪಟ್ಟಿಯಲ್ಲಿ ಹಾಗೆಯೇ ಉಳಿದುಬಿಟ್ಟಿದೆ. ಇವಿಷ್ಟು ದುರ್ಯೋಧನನ ಸಾವಿನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.